ವೈನ್ ಹೊಸಕೋಟೆಯಲ್ಲಿ ಅಕ್ರಮ ಲೇಔಟ್ಗಳ ಹಾವಳಿ. ಈ ಸ್ವತ್ತು ಮಾಡಿಕೊಳ್ಳಲು ಲಕ್ಷ ಲಕ್ಷ ಹಣ ಪಡೆದಿರುವ ಪಿಡಿಒ ಶ್ರೀರಾಮ ನಾಯಕ್ ನಿಯಮಗಳನ್ನ ಗಾಳಿಗೆ ತೂರಿ ಲೇಔಟ್ಗಳ ನಿರ್ಮಾಣ. 30 ಗುಂಟೆ ಅನುಮೋದನೆ ಪಡೆದು ನೂರಾರು ಸೈಟ್ಗಳ ಈ ಸ್ವತ್ತು ವಿಸ್ತರಣೆ. ಎಸ್ ವೀಕ್ಷಕರೇ, ವೈಎನ್ ಹೊಸಕೋಟೆ ಹೋಬಳಿ ಕೇಂದ್ರದಲ್ಲಿ ಅಕ್ರಮ ಸೈಟ್ಗಳದ್ದೇ ಸದ್ದು. ಸುಮಾರು 38 ಅಕ್ರಮ ಲೇಔಟ್ಗಳು ನಿರ್ಮಾಣವಾದರೂ ಸಹ ಅಧಿಕಾರಿಗಳು ಮಾತ್ರ ಹಣ ಪಡೆದು ಅನುಮೋದನೆ ಮಾಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ವೈಎನ್ ಹೊಸಕೋಟೆ ಹೋಬಳಿಯಿಂದ ಜೆ ಅಚ್ಚಮ್ಮನಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಬರುವ ಸರ್ವೆ ನಂಬರ್ 108/11 ರಲ್ಲಿ 4 ಎಕರೆ ಜಮೀನು ಇದ್ದು, ಇದರಲ್ಲಿ ಒಟ್ಟು 74 ಸೈಟ್ಗಳು ಡಿಸಿ ಅನಾಲೇಷನ್ ಆಗಿದೆ. ಇದರಲ್ಲಿ 1ನೇ ನಂಬರ್ ನಿವೇಶನ ಖರೀದಿ ಮಾಡಿದ ಮಂಜುನಾಥ್ ಅವರು ಮಾತನಾಡಿ, ನಮಗೆ ಹಿದಾಯತ್ ಎಂಬುವರು ನಂಬಿಸಿ ನಿವೇಶನ ಮಾರಿದ್ದಾರೆ. ಆದರೆ ನಾವು ಮನೆ ಕಟ್ಟುವಾಗ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಮೂಲಸೌಕರ್ಯ ಕಲ್ಪಿಸದೆ ನಮಗೆ ಲೇಔಟ್ ಮಾಲೀಕರು ಅನ್ಯಾಯ ಮಾಡಿದ್ದಾರೆ. ನಮಗೆ ಕರೆಂಟ್, ಚರಂಡಿ, ನೀರು ಹಾಗೂ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ನಾವು ಇಲ್ಲಿನ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಭೇಟಿ ನೀಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಒಂದು, ಈ ಸ್ವತ್ತು ಪಡಿಬೇಕಾದ್ರೆ 10,000 ಹಣ ನೀಡಲೇಬೇಕು, ಇಲ್ಲದೆ ಹೋದ್ರೆ ನಮಗೆ ಈ ಸ್ವತ್ತು ಮಾಡಿಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಲೇಔಟ್ನಲ್ಲಿ ನಕ್ಷೆಯಲ್ಲಿ ತೋರಿಸಿರುವ ಪಾರ್ಕ್ ಜಾಗದಲ್ಲಿ ಇಂಡಿಯನ್ ಗ್ಯಾಸ್ ಗೋಡೌನ್ ಇದೆ. ಇದ್ಯಾವುದನ್ನ ಪರಿಶೀಲನೆ ಮಾಡದೆ ಅಧಿಕಾರಿಗಳು ಅನುಮೋದನೆ ನೀಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನಾದರೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಭೇಟಿ ನೀಡಿ ಈ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹೇಳಿ ಮಂಜು ಸರ್. ಸರ್, ನಾವು ನಮ್ಮ ಹೆಸರು ಎಸ್ ಮಂಜುನಾಥ್ ಅಂತ ಬಿಟ್ಟು ವೈಎನ್ಎಸ್ ಕೋಟೆ ಗ್ರಾಮಕ್ಕೆ ಸೇರಿರೋರು ನಾವು. ಸರ್, ನಾವು ಎಸ್.ಟಿ ಜನಾಂಗ ಸೇರಿರೋರು. ಸರ್, ನಾವು ಇಲ್ಲಿ ಇದಾಯ್ತು ಅನ್ನೋ ಲೇಔಟು ಅಚ್ಚಮ್ಮನಹಳ್ಳಿ ರೋಡು ಗ್ಯಾಸ್ ಗೋಡನ್ ಪಕ್ಕದಲ್ಲಿ ಸೈಟ್ ತಗೊಂಡಿದ್ದೀವಿ ಸರ್. 1ನೇ ನಂಬರ್ ಸೈಟು ಇದಾಯ್ತುಲ್ಲ ಅಂತ ಲೇಔಟಲ್ಲಿ ತಗೊಂಡಿದ್ದೀವಿ. ಲೇಔಟ್ ಓನರ್ ಇದಾಯ್ತುಲ್ಲ ಅನ್ನೋರು ಅವರಲ್ಲಿ ನಾವು 1ನೇ ನಂಬರ್ ಸೈಟನ್ನು ಖರೀದಿ ಮಾಡಿದ್ದೀವಿ. 17,50,000 ರೂಪಾಯಿಗೆ ನಾವು ಲೇಔಟಲ್ಲಿ ಒಂದು ಸೈಟ್ ತಗೊಂಡಿದ್ದೀವಿ, 1ನೇ ನಂಬರ್ ಸೈಟು. ನಮಗೆ ಸರ್ ಡಿ ಸಿ ಅನ್ಲೇಷನ್ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ಇರುತ್ತೆ. ಡಿ ಸಿ ಅನ್ಲೇಷನ್, ಟೂಡಾ ಅನ್ಲೇಷನ್ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ತೋರಿಸಿದ್ದಾರೆ. ಇಲ್ಲಿವರೆಗೂ ನಾವು ತಗೊಂಡು 1.5 ವರ್ಷ ಆಗಿದೆ. ಇಲ್ಲಿವರೆಗೂ ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲ, ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲ ನಮಗೆ. ನಾವು ಮನೆ ಕಟ್ತಾ ಇದ್ದೀವಿ, 10 ತಿಂಗಳಿಂದ ಮನೆ ಕಟ್ತಾ ಇದ್ದೀವಿ. ನೀರಿಂದು ತುಂಬ ಪ್ರಾಬ್ಲಮ್ ಆಗಿದೆ. ಒಂದು ಟ್ರಕ್ ಬಂದು 1,000 ರೂಪಾಯಿ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಅಂದರೆ ತೊಂದರೆ ಆಗ್ತಿದೆ. ನಾವು ಹೋಗಿ ಕೇಳಿದ್ರೆ ನಾವು ಪಿಡಿಒಗೆ 10 ಲಕ್ಷ ಕೊಟ್ಟಿದ್ದೀನಿ, ಅವರೇ ಮಾಡಿಸ್ತಾರೆ, ಅವರೇ ನೀರು ಹಾಕ್ಸ್ತಾರೆ. ಏನಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ ಸರ್? ಈ ಸೊತ್ತಿಗೆ ಎಲ್ಲ ಕೊಟ್ಟಿದ್ದಾರಂತೆ. ನೀರು ಕೊಡ್ತೀನಿ ಈ ಸೊತ್ತು ಅಂತ ಬಿಟ್ಟು ಶ್ರೀರಾಮ್ ನಾಯಕ್ ಅನ್ನೋರು ಪಿಡಿಒ ಸಾಹೇಬರು, ವೈಎನ್ಎಸ್ ಕೋಟೆ ಪಿಡಿಒ ಸಾಹೇಬ್ ಶ್ರೀರಾಮ್ ನಾಯಕ್ ಸಾರು 10 ಲಕ್ಷ ಇಸ್ಕೊಂಡಿದ್ದಾರಂತೆ. ಅವ್ರು ಹಿದಾಯತ್ ಅವ್ರ ಹತ್ರ ಇಸ್ಕೊಂಡಿದ್ದಾರಂತೆ. ಹಿದಾಯತ್ ಅವರೇ ಹೇಳಿದ್ದಾರೆ ಖುದ್ದು ಆಗಿ. ಅದನ್ನ ಅವ್ರು ಹಿದಾಯತ್ ಹೇಳಿರೋದು ನನ್ನ ಹತ್ರ ವಿಡಿಯೋ ಸಮೇತ ಇದೆ. ಏನಕ್ಕೆ ಈ ಲೇಔಟ್ ಅಲ್ಲಿ ಇದು ಮಾಡಕ? ಈ ಲೇಔಟ್ ಹಿದಾಯತ್ ಲೇಔಟ್ ನ ಈ ಸೊತ್ತುಗಳು ಕೊಡಕ್ಕೆ 10 ಲಕ್ಷ ಇಸ್ಕೊಂಡಿದ್ದಾರಂತೆ ಶ್ರೀರಾಮ್ ನಾಯಕ್ ಸರ್ ಪಿಡಿಒ ವೈಎನ್ಎಸ್ ಕೋಟೆ. ಅದನ್ನ ಅವ್ರು ಹೇಳಿರೋ ವಿಡಿಯೋ ಸಮೇತ ಇದೆ ನನ್ನ ಹತ್ರ. ಅದನ್ನೆಲ್ಲ ಇದು ಮಾಡಿಕೊಂಡು ನಮ್ಗೆ ಏನೂ ಸೌಲಭ್ಯ ಮಾಡ್ತಾ ಇಲ್ಲ. ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ನಮಗೆ ಏನೂ ಸೌಲಭ್ಯ ಮಾಡ್ತಾ ಇಲ್ಲ ನಮಗೆ. ಈಗ ಇಲ್ಲಿ ಎಷ್ಟು ಸೈಟ್ ಇದಾವೆ? ಇದು ಎಷ್ಟು ಎಕರೆ ಜಮೀನಲ್ಲಿ ಇದೆ ಸರ್? ಸರ್, ಇದು ಬಂದ್ಬಿಟ್ಟು 4 ಎಕರೆ ಜಮೀನು. ಇದು 108/11 ಸರ್ವೆ ನಂಬರ್. ಇದು ವೈಎನ್ಎಸ್ ಕೋಟೆಗೆ ಸೇರಿರೋದು. ಇದು 74 ಸೈಟ್ ಇದಾವೆ ಸರ್. ಇದರಲ್ಲಿ ಬಂದ್ಬಿಟ್ಟು ಸೇಲ್ ಆಗಿರೋದು 32 ಸೈಟ್ ಸೇಲ್ ಆಗಿದಾವೆ. ಇಲ್ಲಿ ಎಲ್ಲರಿಗೂ ತಗೊಳ್ಳೋರು ಎಲ್ಲರಿಗೂ ನೀರಿದೆ, ಬರುತ್ತೆ, ಡಿಸ್ಯಾನ್ಲೇಷನ್, ನಾಳೆ ಹಾಕ್ಸ್ತೀನಿ, ನಾಡದ್ದು ಹಾಕ್ಸ್ತೀನಿ, ಒಂದು ವಾರದೊಳಗಡೆ ಬೋರ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಪಪ್ರಚಾರ ಮಾಡಿಬಿಟ್ಟು ನಮಗೆ ಏನು ಸೌಲಭ್ಯ ಮಾಡ್ತಾ ಇಲ್ಲ. ದುಡ್ಡು ಮಾತ್ರ 15 ಲಕ್ಷ 20 ಲಕ್ಷ ಆ ಥರ ಮಾಡಿಬಿಟ್ಟು ಎಲ್ಲ ಕಿತ್ಕೊತಾ ಇದ್ದಾರೆ. ನಮಗೇನು ಅನುಕೂಲನೇ ಮಾಡ್ತಾ ಇಲ್ಲ ನಮಗೆ. ನಾವು ಯಾವುದೇ ಕಾರಣಕ್ಕೂ ಹೋಗ್ಬಿಟ್ಟು ಕೇಳಿದ್ರು ಸಮೇತ ನಾನು ಪಿಡಿಒಗೆ 10 ಲಕ್ಷ ಕೊಟ್ಟಿದ್ದೀನಿ, ನಾನು ಮಾಡಿಸ್ತೀನಿ, ನಿಧಾನಕ್ಕೆ ಮಾಡಿಸ್ತೀನಿ, ಇವಾಗ ಆಗಲ್ಲ ಹಾಗಂತ ಇದ್ರೆ ನಮಗೂ ನಡೆಯೋದೇ ತುಂಬಾ ಕಷ್ಟ ಇದೆ. ನಾನು ರೈತ. ಈಗ ನೀವು ಅಧಿಕಾರಿಗಳಿಗೆ ಯಾರಾದರೂ ಮಾಹಿತಿ ಕೊಟ್ಟಿದ್ದೀರಾ ಸರ್? ನಾನು ಹೋಗ್ಬಿಟ್ಟು ನಮ್ಮ ವೈಎನ್ಎಸ್ ಕೋಟೆ ಪಿಡಿಒ ಸಾಹೇಬ್ ಶ್ರೀರಾಮ್ ನಾಯಕ್ ಸರ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಈ ಥರ ಇದೆಯಲ್ಲ ನೀವು ಅಂತ. ಅವರೇ ಹೇಳ್ತಾರೆ, ಇಲ್ಲ ನೀವು ಅವ್ರ ಹತ್ರನೇ ಮಾತಾಡಬೇಕು, ನೀವು ಯಾರ ಹತ್ರ ತಗೊಂಡಿದ್ರೆ ಅವ್ರ ಹತ್ರನೇ ಮಾತಾಡಬೇಕು, ಅವ್ರ ಹತ್ರನೇ ಇದು ಮಾಡ್ಕೋಬೇಕು, ನಂದೇನಿದೆ ನಂದೇನೋ ಬಂದಿದೆ ನಾನು ಮಾಡ್ಕೊಟ್ಟಿದ್ದೀನಿ ಅಂತ ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಸೈಟ್ ಓನರ್ ಹಿದಾಯತ್ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ, ಇಲ್ಲ ನಾನು ಪಿಡಿಒ ಸಾಹೇಬ್ರಿಗೆ 10 ಲಕ್ಷ ಕೊಟ್ಟಿದ್ದೀನಿ, ಎಲ್ಲ ಅವರೇ ಮೇಂಟೈನ್ ಮಾಡೋದು ಅಂತ ಬಿಟ್ಟು ಈ ಥರ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲ, ಮೂಲಸೌಕರ್ಯ ಅಂತ ಹೇಳಿದ್ರೆ ಈಗ ಲೇಔಟ್ ಓನರು ಲೇಔಟ್ ಮಾಡೋದಕ್ಕಿಂತ ಮುಂಚೆನೇ ಮಾಡ್ತಾರಲ್ವಾ ಸರ್? ಮಾಡಬೇಕು ಕಾನೂನು ಪ್ರಕಾರ. ನಾವು ಸೈಟ್ ಮಾಡಬೇಕಾದ್ರೆ ಏನು ಇರಲಿಲ್ಲ ಸರ್. ನಾವು ಬಂದು ಕೇಳಿದಾಗ ನಿಮಗೆಲ್ಲ ಡಿಸ್ಯಾನ್ಲೇಷನ್ ಎಲ್ಲ ಸೌಲಭ್ಯಗಳು ಮಾಡಬೇಕು ಕಾನೂನು ಪ್ರಕಾರ. ಯಾಕಂದರೆ ಇದು ಡಿಸ್ಯಾನ್ಲೇಷನ್ ಅಂದಿದೆ,
ಎಲ್ಲ ಮಾಡಲೇಬೇಕು ಕಾನೂನುವಾಗಿ. ಈಗ ನಿಮ್ದು ಸೈಟ್ ಸೈಜ್ ಎಷ್ಟು ಸರ್? ಸರ್ ನಮ್ದು ಬಂದ್ಬಿಟ್ಟು 2956 ಓಕೆ. 1ನೇ ನಂಬರ್ ಸೈಟ್ ಸರ್. ಎಷ್ಟಕ್ಕೆ? 17,50,000 ರೂಪಾಯಿಗೆ ನಾವು ತಗೊಂಡಿರೋ ಸರ್. ಜಮೀನು ಮಾರಿ ದುಡ್ಡು ಕಟ್ಟಿದೀವಿ ಸರ್ ನಾವು. ನೀವೇನ್ ಕೆಲಸ ಮಾಡ್ತೀರಿ? ಸರ್ ನಾನು ರೈತ ಸರ್. ಓಕೆ. ನಮ್ದು 10 ಎಕರೆ ಜಮೀನ್ ಇದೆ. 6 ಎಕರೆ ಮಾರ್ಬಿಟ್ಟು ನಾವು ತಗೊಂಡಿದ್ದೀವಿ ಸರ್. ತಗೊಂಡು ದುಡ್ಡು ಕಟ್ಟಿ ಇಷ್ಟು ಮಾತ್ರ ಬಂದಿದ್ದೀವಿ. ನಮಗೂ 2 ಹೆಣ್ಮಕ್ಳು, ನಮಗೂ ಜೀವನ ನಡೆಯೋದೇ ಕಷ್ಟ ಆಗ್ತಾ ಇದೆ. ನಾವು ಒಂದು ರೈತ, ನಮ್ಗೇನು ಸೌಲಭ್ಯ ಮಾಡ್ತಿಲ್ಲ. ನಮ್ಗೆ ಮನೆ ಕಟ್ಟಕ್ಕೂ ಆಗ್ತಿಲ್ಲ, ನೀರು ಕೊಂಡ್ಕೊಳಕ್ಕೂ ಆಗ್ತಿಲ್ಲ ನಮ್ಗೆ. ಇದು ಮನೆ ಗಂಗೆ ಹಾಕಿದಾರಲ್ಲ, ಅದು ಹಾಕಿಲ್ವಾ ಸರ್? ಮನೆ ಗಂಗನೇ ಹಾಕಿಲ್ಲ, ಯಾವ್ದು ಹಾಕಿಲ್ಲ ಸರ್. ಇದು ಅಪ್ರೂವಲೇ ಆಗಿಲ್ಲ ಅಂತಾರೆ, ಪ್ಲಾನ್ ಅಲ್ಲೇ ಇಲ್ಲ ಅಂತ ಸರ್. ಮನೆ ಗಂಗೆ ಅವರು ಈಗ ಅಪ್ರೂವಲ್ ಇಲ್ಲ ಅಂತ ಹೇಳಿದ್ಮೇಲೆ ಈ ಸೊತ್ತು ಹೆಂಗ್ ಮಾಡ್ಕೊಟ್ರು ಸರ್ ಇವರು? ಸರ್ ಅದು PDO ಸಾಹೇಬ್ರನ್ನ ದಯವಿಟ್ಟು ನಿಮ್ಮ ಮುಖಾಂತರನೇ ಕೇಳ್ಬೇಕು ಸರ್ ಅದು. ಯಾಕಂದ್ರೆ ನಾವು ಕೇಳಿದ್ರೆ ನಮ್ಗೇನು ರೆಸ್ಪಾನ್ಸಿಬಿಲಿಟಿ ಕೊಡಲ್ಲ, ನಮ್ಗೇನು ಇದು ಮಾಡ್ತಾ ಇಲ್ಲ. ಸರಿ, ಈ ಮೂಲಕ ತಾವೇನ್ ಕೇಳ್ಕೊಳ್ತೀರಾ ಸರ್? ಸರ್ ನಮಗೆ ಏನು ಬೇಡ ಸರ್. ದಯವಿಟ್ಟು ನಮ್ಗೆ ಏನು ಬೇಕು ಅಂದ್ರೆ ನೀರಿನ ಸೌಲಭ್ಯ ಬೇಕು, ಕರೆಂಟಿನ ಸೌಲಭ್ಯ ಬೇಕು, ಚರಂಡಿ ಬೇಕು, ರೋಡ್ ಬೇಕು. ಇಷ್ಟು ಸೌಲಭ್ಯಗಳು ನಮಗೆ ದಯವಿಟ್ಟು ನಿಮ್ಮ ಮುಖಾಂತರ ನಮ್ಮ ಅಧಿಕಾರಿಗಳಿಂದ ನಮಗೆ ದಯವಿಟ್ಟು ಈ ಸಹಾಯವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.